ಹಾಯ್, ನಾನು ನಿಮ್ಮ ಹರ್ಷಿತಾ. ಇವಾಗ ನಾವಿದೀವಿ ಉಡುಪಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಶ್ರೀ ಕೃಷ್ಣ ಮಠದಲ್ಲಿ. ಈಗ ನೀವು ನೋಡ್ತಾ ಇರ್ಬೋದು, ಉಡುಪಿ ಬಂದು ಪರ್ಯಾಯಕ್ಕೆ ಫುಲ್ ರೆಡಿ ಆಗಿದೆ, ಕಲರ್ಫುಲ್ ಆಗಿ. ಎಲ್ಲಿ ನೋಡಿದ್ರು ಲೈಟಿಂಗ್ಸ್, ಎಲ್ಲಿ ನೋಡಿದ್ರು ಸಂಭ್ರಮ ಅಂತಾನೆ ಹೇಳ್ಬೋದು. ಇವಾಗ ನೋಡಿ ಎಷ್ಟು ಕಲರ್ಫುಲ್ ಆಗಿ ರೆಡಿ ಆಗಿದೆ ಅಂತ. ಉಡುಪಿ ಪರ್ಯಾಯ ಇದೇ ಜನವರಿ 17 ಮತ್ತು 18 ಅಂದರೆ ಶನಿವಾರ ಮತ್ತು ಭಾನುವಾರ ರೆಡಿ ಆಗಿದೆ ಸಂಭ್ರಮ ಆಚರಣೆ ಮಾಡಲಿಕ್ಕೆ. ಯಾರೆಲ್ಲ ಉಡುಪಿ ಪರ್ಯಾಯನ ಇಲ್ಲಿ ತನಕ ನೋಡಿಲ್ಲ, ಸೊ ಕಮ್ ಲೆಟ್ಸ್ ಎಂಜಾಯ್, ಹ್ಯಾವ್ ಅ ಲುಕ್. ಇಲ್ಲಿ ನೋಡಿ, ಇದು ಶ್ರೀಕೃಷ್ಣ ಮಠದ್ದು ಪರ್ಯಾಯಕ್ಕೋಸ್ಕರ ರೆಡಿ ಆಗಿರುವಂಥ ಉಗ್ರಾಣ. ಇಲ್ಲಿ ಎಲ್ಲರೂ ಕೊಟ್ಟಿರುವಂಥ ಅಡುಗೆಗೆ ಬೇಕಾಗಿರೋ ಐಟಮ್ಸ್ನ ಭೋಜನಕ್ಕೋಸ್ಕರ ಪ್ರಿಪೇರ್ ಮಾಡುವಂಥದ್ದನ್ನು ಸ್ಟೋರ್ ಮಾಡಿದ್ದಾರೆ. ಉಗ್ರಾಣ ಎಷ್ಟು ಜನ ಇಲ್ಲಿ ಡೊನೇಟ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಕಮ್ ಹ್ಯಾವ್ ಅ ಲುಕ್. ಅಲ್ಲಿ ನೋಡಿ, ಶ್ರೀಕೃಷ್ಣನ ಮೂರ್ತಿನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ. ಎಷ್ಟು ಚಿಕ್ಕ ಅಕ್ಕಿ ಮುಡಿ. ಇವಾಗಿನ ಕಾಲದಲ್ಲಿ ಅಕ್ಕಿ ಮುಡಿ ನೋಡೋಕ್ಕೆ ಸಿಗಲ್ಲ, ಬಟ್ ಇಲ್ಲಿ ಪುಟ್ಟಾಣಿ ಡಿಸೈನ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ನೀವು ನೋಡ್ಬೋದು, ಎಷ್ಟು ಪ್ರೀತಿಯಿಂದ ಮಾಡಿದ ಥರ ಕಾಣಿಸ್ತಾ ಇದೆ. ಉಡುಪಿ ಎಂಟ್ರೆನ್ಸ್ ಅಂತೂ ಇವಾಗನೇ ಫುಲ್ ರಶ್ಶು, ಒಳಗೆ ಹೋಗೋಕ್ಕೆ ಜಾಗ ಇಲ್ಲ. ಇವಾಗನೇ ಇಷ್ಟು ರಶ್ ಅಂದರೆ ಇನ್ನು ಪರ್ಯಾಯ ಇದ್ದಾಗ ಹೇಗಿರ್ಬೋದಂತ ಇಮ್ಯಾಜಿನ್ ಮಾಡಿ. ಇಷ್ಟೊಂದು ಈ ರೂಟಲ್ಲೂ ಕೂಡ ಇಷ್ಟೊಂದು ಜನ ಇದ್ದಾರೆ ನೋಡಿ. ಓ ವಾವ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇದನ್ನು ನೋಡ್ತಾ ಇದ್ರೆ ಇಲ್ಲಿಂದ ಮುಂದೆ ಹೋಗೋಕೆ ಮನ್ಸು ಬರಲ್ಲ. ಫುಲ್ ಕೃಷ್ಣ ಮಠ ಬಂದ್ಬಿಟ್ಟು ರಥಬೀದಿ ಎಲ್ಲ ಜಿಗ್ಜಿಗ ಅಂತ ಹೊಳಿತಾ ಇದೆ. ಅಲ್ಲಲ್ಲಿ ಸುಂದರವಾದ ಸ್ಟೋರ್ಸ್ ಮತ್ತು ಯಕ್ಷಗಾನ ಹಾಗೆ ಹೀಗೆ ಇವಾಗಿಂದಾನೇ ಸ್ಟಾರ್ಟ್ ಆಗೋಗಿದೆ. ಇನ್ನು ಪರ್ಯಾಯ ದಿನ ಕೇಳೋದೇ ಬೇಡ, ಅಷ್ಟೊಂದು ಜನ, ಅಷ್ಟೊಂದು ಕಲರ್ಫುಲ್ ಥಿಂಗ್ಸ್ ಇರುತ್ತೆ ಅಂತ ನಾನು ಕಾಯ್ತಾ. ಸುಂದರವಾಗಿ ಈ ಹೊತ್ತಲ್ಲೂ ಕೂಡ ಇಷ್ಟು ಜನರ ಮಧ್ಯ ಅಜ್ಜಿ ಎಷ್ಟು ಸುಂದರವಾಗಿ ರಂಗೋಲಿ ಹಾಕ್ತಾ ಇದ್ದಾರೆ. ಇವಾಗಿನ ಕಾಲದಲ್ಲಿ ನಮಗೆ ಒಂದು ಮೋಡ್ ಇದ್ರೂ ಕೂಡ ಅದ್ರಲ್ಲಿ ರಂಗೋಲಿ ಹಾಕೋಕೆ ಕಷ್ಟ, ಅಂಥದ್ರಲ್ಲಿ ಇಷ್ಟಿಷ್ಟು ದೊಡ್ಡ ರಂಗೋಲಿಗಳನ್ನ ಅವ್ರು ಹೇಗೆ ನೋಡ್ಕೊಂಡೆ ಹಾಕ್ತಾ ಇದ್ದಾರೆ ನನ್ಗಂತೂ ಗೊತ್ತಿಲ್ಲ. ಒಂದು ಕ್ರೇಜ್ ಅಥವಾ ಟ್ಯಾಲೆಂಟೆಡ್ ಹೇಳಕ್ಕೆ ಬರಲ್ಲ. ಅಜ್ಜಿಯ ಟ್ಯಾಲೆಂಟನ್ನ ಇವಾಗಿನ ಕಾಲದ ಹುಡುಗಿರಂತೂ ಮೀರ್ಸಕ್ಕಾಗಲ್ಲ. ಎಷ್ಟು ಚೆನ್ನಾಗಿ ಪರ್ಯಾಯಕ್ಕೋಸ್ಕರ ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ. ಅದರಲ್ಲಿ ಇವಾಗ ನಾವು ಬಂದಿರೋ ಟೈಮಲ್ಲೇ ಅಲ್ಲಿ ನೃತ್ಯ ಪ್ರದರ್ಶನ ನಡೀತಾ ಇದೆ. ಬನ್ನಿ ನೋಡೋಣ. ಎಲ್ಲರೂ ಬನ್ನಿ ಬೇಗ, ಬನ್ನಿ ಬೇಗ, ಎಲ್ಲರೂ ಕೊಂಡುಕೊಳ್ಳಿ ಬೇಗ. ಬನ್ನಿ ಬೇಗ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಬೇಗ ಬೇಗ ಬನ್ನಿ ಉಡುಪಿ ಪರ್ಯಾಯಕ್ಕೆ. ಉಡುಪಿ ಪರ್ಯಾಯ ಟೈಮಲ್ಲಿ ಪುತ್ತಿಗೆ ಮಠದಿಂದ ಶಿರೂರು ಮಠಕ್ಕೆ ಅಧಿಕಾರ ಹಸ್ತಾಂತರ ಆಗ್ತಾ ಇದೆ. ಸೊ ಶಿರೂರು ಮಠ ನೀವು ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇದು ಕನಕನ ಕಿಂಡಿಗೆ ಹೋಗುವಂತ ದಾರಿ. ಇಲ್ಲಿ ಕನಕನ ಕಿಂಡಿ ಇದೆ. ಕನಕನ ಕಿಂಡಿ ಬಗ್ಗೆ ಎಲ್ಲರಿಗೂ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ. ಸೊ ನಾನು ಅದನ್ನ ಜಾಸ್ತಿ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಅದೇ ಕನಕನ ಕಿಂಡಿ. ಕನಕನಿಗೋಸ್ಕರ ಕೃಷ್ಣನೇ ತಿರುಗುದು ಅಂತ ಒಂದು ದೊಡ್ಡ ಇತಿಹಾಸ ಇರುವಂತ ಕನಕನ ಕಿಂಡಿ. ನೋಡಿ, ಇವಾಗಷ್ಟೇ ನಾವು ಕೃಷ್ಣನ ದರ್ಶನವನ್ನ ಮಾಡ್ಕೊಂಡು ಬಂದ್ವಿ. ಇವಾಗ ಆ ಪೂಜೆ ನಂತರ ಕೃಷ್ಣ ಹೊರಗಡೆ ಬರ್ತಾರೆ. ಸೊ ಆ ದೇವರನ್ನ ಮೆರವಣಿಗೆ ಮೂಲಕ ಒಂದ್ ರೌಂಡ್ ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರನೇ ಚಂಡೆ ಮತ್ತೆ ತಾಳ ಮದ್ದಳೆಗಳೊಂದಿಗೆ ಕೃಷ್ಣನ ವೆಲ್ಕಮ್ ಮಾಡೋಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕಲರ್ಫುಲ್ ಆಗಿರೋ ಡೆಕೋರೇಷನ್. ಇಲ್ಲಿ ನೋಡಿ, ಬಣ್ಣ ಬಣ್ಣದ ಗಾಳಿಗೂಡುಗಳು, ಇದನ್ನೆಲ್ಲ ಈಗಿನ ಕಾಲದಲ್ಲಿ ನೋಡೋಕ್ಕೆ ಸಿಗಲ್ಲ ನಿಮಗೆ. ಇವಾಗ ಇದನ್ನೆಲ್ಲ ನೋಡ್ಬೇಕಂದ್ರೆ ಉಡುಪಿ ಮಠಕ್ಕೆ ಬರಲೇಬೇಕು. ಇಲ್ಲಿ ನೋಡಿ, ಇದು ಕೃಷ್ಣ ಮಠಕ್ಕೆ ಬರುವಂಥ ಮೇನ್ ಎಂಟ್ರೆನ್ಸ್. ಇವಾಗನೇ ಇಷ್ಟೊಂದು ರಶ್ ಇದೆ, ಎಷ್ಟೊಂದು ಜನ ಬರ್ತಿದ್ದಾರೆ ನೋಡಿ. ಸುತ್ತಿ ನಂಗಂತೂ ತುಂಬಾ ಕಾಲು ನೋವು ಬಂತು. ಸೊ ಒಂದು ಲೈಮ್ ಸೋಡಾ ಕುಡಿಯೋಣ ಬನ್ನಿ. ಥ್ಯಾಂಕ್ ಯು.
ನೋಡಿದ್ರಲ್ಲ, ಹೀಗಿತ್ತು ಪರ್ಯಾಯದ ಪ್ರಿಪ್ರೇಷನ್ಸ್. 2 ಜೋಡಿ ರಥನ ನೋಡೋದ್ರ ಒಟ್ಟಿಗೆ ರಥನ ಎಳೆಯೋ ಭಾಗ್ಯ ಕೂಡ ಸಿಕ್ತು. ಈ ಭಾಗ್ಯ ನಿಮಗೂ ಕೂಡ ಸಿಗಲಿ ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ಬೇಗ ಬನ್ನಿ ಪರ್ಯಾಯಕ್ಕೆ. ಇನ್ನಿರೋದು ಓನ್ಲಿ 2 days. ವೆಯ್ಟ್ ಮಾಡ್ತಾ ಇರಿ ಮುಂದಿನ ವ್ಲಾಗ್ಗೋಸ್ಕರ. ಅಲ್ಲಿ ತನಕ ಬಾಯ್.